1000 ಜನಕ್ಕೆ ಇತಿಕ್ಬಳೆ ಸಾಂಬಾರು ಮಾಡುವ ವಿಧಾನ. ನಾಟಿ ಸ್ಟೈಲ್ ಸೌದೆ ಒಲೆಯಲ್ಲಿ. ಮಸಾಲೆ ಹುರಿಯೋ ವಿಧಾನ. 1 kg ಎಣ್ಣೆ, 1 kg ಬೆಳ್ಳುಳ್ಳಿ, 5 ಮುಷ್ಟಿ ಹಸಿಮೆಣಸಿನಕಾಯಿ, 1.5 ಮುಷ್ಟಿ ನಾಟಿ ಮೆಣಸಿನಕಾಯಿ, 3 kg ಈರುಳ್ಳಿ. ಈಗ ಒಂದು ಬಾಣಲಿಕ್ಕೆ ಮೆಂತ್ಯ 100 ಗ್ರಾಮ್ ಮುರಿದು ಹಾಕ್ಕೊಳ್ಳಿ. ಅದಾದಮೇಲೆ ಜೀರಿಗೆ 2.5 ಮುಷ್ಟಿ, ಮೆಣಸು 1.5 ಮುಷ್ಟಿ, ಆದಮೇಲೆ ಕೊತ್ತಂಬರಿ ಪುದೀನ ಒಂದೂವರೆ ಕಟ್ಟು, 1 ಕಟ್ಟು ಕೊತ್ತಂಬರಿ. ರೋಸ್ಟ್ ಆದಮೇಲೆ ಟೊಮಾಟೊ 3 kg, ಅದು ರೋಸ್ಟ್ ಆದಮೇಲೆ ಚಕ್ಕೆ 10 ಗ್ರಾಮ್, ಏಲಕ್ಕಿ 10 ಗ್ರಾಮ್, ಲವಂಗ 10 ಗ್ರಾಮ್, ಸ್ವಲ್ಪ ಸೋಂಪು, ಒಂದು 5 ಕಾಯಿ ತುರಿ, ಆದಮೇಲೆ ಧನಿಯಾ 4 ಮುಷ್ಟಿ ಹಾಕ್ಕೊಳ್ಳಬೇಕು. ಅದ ನಂತರ ಈಗ ಗ್ರೈಂಡಿಗೆ ಹಾಕ್ಕೊಳ್ಳಬೇಕು. ಅದ್ರ ಮುಂಚೆನೇ ಅರ್ಧ kg ಎಳ್ಳು, 1 kg ಗಸಗಸೆ, 1 kg ಗೋಡಂಬಿ ಹಾಕ್ಕೊಳ್ಳಿ ಮೊದಲೇ. ಅದು ಮಿಕ್ಸಾದ ನಂತರ ಸಾಂಬಾರು ಮಾಡೋ ವಿಧಾನ. 1 kg ಎಣ್ಣೆ, 1 kg ತುಪ್ಪ, ಸಾಸಿವೆ ಕರಿಬೇವಿನ ಸೊಪ್ಪು, 2 kg ಈರುಳ್ಳಿ, 2 kg ಟೊಮಾಟೊ. ಈಗ ಮಸಾಲೆ. ಈಗ ಅರಿಶಿನ ಪುಡಿ ಸ್ವಲ್ಪ, ಆದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಸಾಂಬಾರು ಗಟ್ಟಿ ಇದ್ದರೆ ಮಶ್ರೂಮ್ ಸ್ವಲ್ಪ ಬೇಕಂದ್ರೆ ಹಾಕ್ಕೊಂಡ್ರೆ ಒಂದು ಬಿಡಿ. ಇತಿಕ್ಬಳೆ 30 kg. ಮಸಾಲೆ ಕಾದ ನಂತರ ಇತಿಕ್ಕಿನ ಬೇಳೆ ಹಾಕೋಬೇಕು. ಧನಿಯಾ ಸೊಪ್ಪು ಲಾಸ್ಟಲ್ಲಿ ಹಾಕಿ